ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಬಿಟ್ಸಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಣ್ಣೆಗೆರೆ ಗ್ರಾಮದಲ್ಲಿ ನಾವಿದ್ದೀವಿ. ಈ ಒಂದು ಎಣ್ಣೆಗೆರೆ ಗ್ರಾಮದಲ್ಲಿ ಯಾವ ರೀತಿಯಾಗಿ ಮಣ್ಣನ್ನು ಲೂಟಿ ಮಾಡ್ತಿದ್ದಾರೆ, ಕೆರೆ ಮಣ್ಣನ್ನು ಅಂತ ಹೇಳಿದ್ರೆ, ಏನು ಬಳ್ಳಾರಿ ಕಡೆ ನಾವೇನು ಮೈನ್ಸ್ ತೆಗಿತಾರೆ ಆ ರೀತಿಯಾಗಿ ಈ ಒಂದು ಕೆರೆಯಲ್ಲಿ ಮಣ್ಣನ್ನು ತೆಗಿತಾ ಇರ್ತಕ್ಕಂಥದ್ದು ನಮ್ಗೆ ಇಲ್ಲಿ ಕಂಡು ಬರುತ್ತೆ. ಏನು ಸುಮಾರು ನಿನ್ನೆ ಕೂಡ ಒಂದು 2-3 ಟ್ರ್ಯಾಕ್ಟರು ಮತ್ತು JCBಗಳಲ್ಲಿ ಮಣ್ಣನ್ನು ತೆಗೆದಿರೋ ಅತಿ ಸಣ್ಣ ಕೆರೆ ಇದು. ಈ ಭಾಗದಲ್ಲಿ ಇರ್ತಕ್ಕಂಥ ಸಣ್ಣ ಕೆರೆ ಇದು. ಈ ಸಣ್ಣ ಕೆರೆಯಲ್ಲಿ ಈಗಾಗಲೇ ಸುಮಾರು ನೀವು ನೋಡ್ಬೋದು 5-6 ಅಡಿಗಳಷ್ಟು ಮಣ್ಣನ್ನು ತೆಗೆದು ಕೆರೆ ಹಾಳಾಗೋಗಿದೆ. ಆದರೂ ಕೂಡ ಈಗ ಮತ್ತೆ ಎಡೆಬಿಡದೆ ಕೆರೆಯನ್ನು ತೆಗೆದು ಕೆರೆಯ ಏನು ಒಡಲಿಗೆ JCBಯಿಂದ ಬಗೆದು ಕೆರೆ ಮಣ್ಣನ್ನು ಕೊಳ್ಳೆ ಹೊಡಿತಕ್ಕಂಥ ಕೆಲಸ ಇಲ್ಲಿನ ಭೂಗಳ್ಳರು ಮತ್ತು ಭೂ ಮಾಫಿಯಾದರು ಮಾಡ್ತಾ ಇರ್ತಕ್ಕಂಥದ್ದು. ಈ ಕೆರೆಯ ಮಣ್ಣು ಯಾವುದೇ ರೈತರ ಕೃಷಿ ಭೂಮಿಗೆ ಹೋಗ್ತಾ ಇಲ್ಲ, ಯಾವುದೇ ರೈತರ ಅಡಿಕೆ ತೋಟಗಳಿಗೆ ಹೋಗ್ತಾ ಇಲ್ಲ, ಯಾವುದೇ ಮನೆಗಳ ಪಾಯಗಳಿಗೆ ಹೋಗ್ತಾ ಇಲ್ಲ. ಬದಲಿಗೆ ಈ ಕೆರೆಯ ಮಣ್ಣು ಹೋಗ್ತಾ ಇರ್ತಕ್ಕಂಥದ್ದು ಲ್ಯಾಂಡ್ ಮಾಫಿಯಾದವರ ಲೇಔಟ್ಗಳಿಗೆ, ಲ್ಯಾಂಡ್ ಮಾಫಿಯಾದವರ ದೊಡ್ಡ ದೊಡ್ಡ ಬಡಾವಣೆಗಳಿಗೆ, ಫಾರ್ಮ್ ಹೌಸ್ಗಳಿಗೆ ಈ ಒಂದು ಕೆರೆಯ ಮಣ್ಣು ಹೋಗ್ತಾ ಇರ್ತಕ್ಕಂಥದ್ದು. ನೀವೀಗ ದೃಶ್ಯಗಳಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಪಕ್ಕದಲ್ಲಿರ್ತಕ್ಕಂಥ ಏನೋ ಒಂದು ಫಾರ್ಮ್ ಹೌಸ್ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಫಾರ್ಮ್ ಹೌಸ್ಗೆ ಈಗಾಗಲೇ 100ಕ್ಕೂ ಹೆಚ್ಚು ಲೋಡ್ ಮಣ್ಣು ಈ ಒಂದು ಕೆರೆಯಿಂದನೇ ಹೋಗಿರ್ತಕ್ಕಂಥದ್ದು ಒಂದು ಬಹುದೊಡ್ಡ ಆರೋಪ ಕೂಡ ಕೇಳಿ ಬಂದಿದೆ. ಅಷ್ಟೇ ಅಲ್ಲದೆ ಈ ಒಂದು ಕೆರೆಯನ್ನು ಕೂಡ ಈ ಫಾರ್ಮ್ ಹೌಸ್ನವರು ಒತ್ತುವರಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ಒಂದು ಗ್ರಾಮಸ್ಥರು ಇಲ್ಲಿ ಈ ಕೆರೆಯನ್ನು ಬಿಟ್ಸಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರೋದ್ರಿಂದ ನಿನ್ನೆ ಕೂಡ PDO ಅವ್ರಿಗೆ ಏನು ಈ ಒಂದು ಪಂಚಾಯಿತಿಗೆ ಬರ್ತಕ್ಕಂಥ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ನವೀನ್ ಕುಮಾರ್ ಅವ್ರಿಗೂ ಕೂಡ ಮಾಹಿತಿ ನೀಡ್ತಕ್ಕಂಥದ್ದು. ಆದರೆ ನನ್ನಿಂದ ಯಾವುದೇ ಕ್ರಮಗಳು ಕೂಡ ಜರುಗಿಲ್ಲ. ಇವತ್ತು ಕೂಡ ನವೀನ್ ಕುಮಾರ್ ಅವರು ಸ್ಥಳಕ್ಕೆ ಬಂದಿದ್ದರು. ಇಒ ಅವರಿಗೆ ಕರೆ ಮಾಡಿದ್ದೀನಿ, ಅವ್ರು ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿದ್ರು. ಖುದ್ದು ನಾವಿಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಇಒ ಅವರಿಗೆ ಕರೆ ಮಾಡಿದ ನಂತರ ಇಒ ಅವ್ರು ಹೇಳ್ತಿದ್ದಾರೆ, ಆಯಿತು ನಾನು ಪರಿಶೀಲನೆ ಮಾಡಿ ಮುಂದಿನ ಕ್ರಮ ತಗೊಳ್ಳೋದಕ್ಕೆ ಹೇಳ್ತೀನಿ ಅಂತ ಹೇಳಿದರು. ಆದರೆ ಏನು ನಾವು ಸಾಕ್ಷಿಗಳನ್ನು ನೀಡಿದ್ದೀವಿ, ವಿಡಿಯೋ ಇದೆ ನಮ್ಮ ಹತ್ರ. ಟ್ರ್ಯಾಕ್ಟರ್ನಲ್ಲಿ ಮಣ್ಣು ತುಂಬಿರ್ತಕ್ಕಂಥದ್ದು, JCBಯಲ್ಲಿ ಮಣ್ಣು ತುಂಬಿರ್ತಕ್ಕಂಥ ವಿಡಿಯೋ ಇದೆ. JCB ಆಪ್ರೇಟರ್ ಕೂಡ ಒಪ್ಕೊಂಡಿದ್ದಾನೆ, ಹೌದು ನಾನು ಮಣ್ಣು ತುಂಬಿ ಸತ್ಯ ಅಂತ. ಇಷ್ಟೆಲ್ಲ ದಾಖಲಾತಿಗಳಿದ್ದರೂ ಕೂಡ ಯಾರ ಒತ್ತಡಕ್ಕೆ ಮಣಿದು PDO ಆಗಿರ್ಬೋದು ಅಥವಾ ಇಒ ಆಗಿರ್ಬೋದು ಅವರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ತಿನ ಉಳಿಸ್ಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇಲ್ಲ ಅನ್ನೋದು ಬಹುದೊಡ್ಡ ಪ್ರಶ್ನೆಯಾಗಿದೆ. ಒಂದು ಕಡೆ ಗ್ರಾಮಸ್ಥರು ದೂರುಗಳನ್ನು ನೀಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಜನ ಈ ಒಂದು ವಿಚಾರಕ್ಕೆ ದೂರುಗಳನ್ನು ಅಂದರೆ ನಮ್ಮ ಮಾಧ್ಯಮಕ್ಕೂ ದೂರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, PDO ಕೂಡ ಮೌಖಿಕವಾಗಿ ತಿಳಿಸಿದ್ದಾರೆ. ಆದರೂ ಕೂಡ ಯಾವುದೋ ರಾಜಕಾರಣಿಗಳ ಒತ್ತಡಕ್ಕೋ ಅಥವಾ ಯಾವುದೋ ಪ್ರಬಲ ಭೂ ಮಾಫಿಯಾದವರ ಒತ್ತಡಕ್ಕೋ ಅಥವಾ ಅವರಿಂದ ಬಂದಿರತಕ್ಕಂಥ ಯಾವುದಾದ್ರು ಲಂಚದ ಹಣಕ್ಕೋ ಇವರು ಮಣಿದು ಈ ರೀತಿಯಾಗಿ ಯಾವುದೇ ರೀತಿ ಕ್ರಮಗಳನ್ನು ತಗೊಳ್ಳೋಕ್ಕೆ ಮುಂದಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಸಹ ಗ್ರಾಮಸ್ಥರು ಸಹ ಆರೋಪ ಮಾಡಿರ್ತಕ್ಕಂಥದ್ದು. ನೋಡೋಣ, ಇಷ್ಟೆಲ್ಲ ಆದಮೇಲೂ ಕೂಡ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಈ ಒಂದು ಕೆರೆಯನ್ನು ರಕ್ಷಣೆ ಮಾಡಲಿಕ್ಕೆ ಮುಂದಾಗ್ತಾರಾ ಅಥವಾ ಭೂ ಮಾಫಿಯಾದವರ ಏನು ಭೂ ಮಾಫಿಯಾಗೆ ಒಳಗೊಂಡು ಈ ಒಂದು ಕೆರೆಯಲ್ಲಿರ್ತಕ್ಕಂಥ ಈ ಒಂದು ಕೆರೆಯ ಒಡಲಿನಲ್ಲಿರ್ತಕ್ಕಂಥ ಮಣ್ಣನ್ನು ಬಗೆದು ಲೇಔಟ್ಗಳಿಗೆ ಸಾಗಣೆ ಮಾಡಲಿಕ್ಕೆ ಸಹಕಾರ ಕೊಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ನಂದನ್ ಜೊತೆ ಅಭಿಷೇಕ್, ಬೆಂಗಳೂರು.